20 ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ, ಹೊಟ್ಟೆಗೆ ಏನು ತಿನ್ನೋಣ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಮಾಡೋಣ. ಬಿಡಿಪುರ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯ ಅಳಲು. ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ 13 ತಿಂಗಳ ಸಂಬಳ ಮತ್ತು ನೀರು ವಿತರಕರಿಗೆ 20 ತಿಂಗಳ ಸಂಬಳ ಬಾಕಿ ಉಳಿಸಿಕೊಂಡ ಗ್ರಾಮ ಪಂಚಾಯಿತಿ ತಾಲೂಕು ಹೊಳವನಹಳ್ಳಿ ಹೋಬಳಿಯ ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿಯ ನೀರು ವಿತರಕರು ಮತ್ತು ಸಿಬ್ಬಂದಿಗಳ ಸಂಬಳಕ್ಕಾಗಿ ಗೋಳಾಟ. ವಾಟರ್ ಮ್ಯಾನ್ ಮತ್ತು ಸಿಬ್ಬಂದಿಗಳಿಗೆ ಸಂಬಳ ನೀಡದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ನಿರ್ಲಕ್ಷ್ಯವೇಕೆ? ಬೊಮ್ಮಲದೇವಿಪುರ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮಂಗಳಮ್ಮ ಸೇರಿದಂತೆ 19 ಜನ ವಾಟರ್ ಮ್ಯಾನ್ಗಳಿಗೆ ತಪ್ಪದ ಸಂಕಷ್ಟ. ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿರುವ ನೀರು ವಿತರಕರು ಮತ್ತು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಮಂಗಳಮ್ಮ. ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಂಗಳಮ್ಮ ನಮ್ಮ ಮಾಧ್ಯಮದ ಪ್ರತಿನಿಧಿಯೊಂದಿಗೆ ಮಾತನಾಡಿ, ನನ್ನ ಗಂಡ ಮೃತಪಟ್ಟ ನಂತರ ನಾನು ಕೇವಲ 300 ರೂಪಾಯಿಗೆ 2002ರಿಂದ ಕೆಲಸ ಮಾಡಿದ್ದೇನೆ. ನನ್ನ ಗಂಡ ಮೃತಪಟ್ಟು 23 ವರ್ಷ ಕಳೆದರೂ ಅವರ ಇನ್ನು 12 ತಿಂಗಳ ಸಂಬಳ ಕೊಟ್ಟಿಲ್ಲ. ನಾನು ಕೆಲಸ ಮಾಡಿರುವ 14 ತಿಂಗಳ ಸಂಬಳ ಬಾಕಿ ಇದೆ. ಗ್ರಾಮ ಪಂಚಾಯಿತಿ ನೀಡುವ ಸಂಬಳದಿಂದ ನನ್ನ ಜೀವನ ಸಾಗಿಸಬೇಕಾಗಿದೆ. ಸಂಬಳವನ್ನೇ ಕೊಡದಿದ್ರೆ ನಾನು ಜೀವನ ಮಾಡೋದು ಹೇಗೆ ಎಂದು ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ಬಿಡಿಪುರ ಗ್ರಾಮ ಪಂಚಾಯಿತಿಯ ಪಿಡಿಒ ಶಿವಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ಜವಾನೆ ಮಂಗಳಮ್ಮನಿಗೆ 13 ತಿಂಗಳ ಸಂಬಳ ಸರ್ಕಾರ ಮಟ್ಟದಿಂದ ಬಿಡುಗಡೆ ಆದರೆ ಕೊಡ್ತೀವಿ. ವಾಟರ್ ಮ್ಯಾನ್ಗಳ ಒಟ್ಟು 17 ತಿಂಗಳ ಸಂಬಳವೂ ಬಾಕಿ ಇದೆ. ಕಂದಾಯ ವಸೂಲಾತಿ ಮತ್ತು ಸರ್ಕಾರದ ಅನುದಾನ ಬಳಸಿ ಇನ್ನೊಂದು ವಾರದೊಳಗೆ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಕ್ರಮ ಕೈಗೊಳ್ಳುತ್ತೇವೆ ಎಂದು ಮಾಧ್ಯಮದ ಮುಂದೆ ಸ್ಪಷ್ಟನೆ ನೀಡಿದ್ದಾರೆ. ನಮ್ಮ ಯಜಮಾನರು ಕೆಲಸ ಮಾಡ್ತಾ ಇದ್ರಿ ಇಲ್ಲಿ. ಆವಾಗ ನನಗೆ ಅಟೆಂಡರ್ ಪೋಸ್ಟ್ ಆಗಿ ಕೆಲ್ಸಕ್ಕೆ ತಗೊಂಡು ನಮ್ಮ ಮನೆಯವ್ರದ್ದು 1.5 ವರ್ಷ ಪೇಮೆಂಟ್ ಕೊಡಬೇಕಾಯಿತು. ಆವಾಗ ಅರ್ಜಿ ಕೊಟ್ಟೆ ನಾನು, ನಮ್ಮ ಯಜಮಾನರದ್ದು ಪೇಮೆಂಟ್ ಬರಬೇಕು, ಪೇಮೆಂಟ್ ಕೊಡಿ ಅಂತ. ಅವರು ಕೊಡ್ತೀನಿ ಅಂದರು. ಅಕ್ಲಾಜ್ಮೆಂಟ್ ಎಲ್ಲ ಕೊಡೋರು, ಎಲ್ಲ ಮಾಡೋರು. ಇಲ್ಲಿವರೆಗೂ ಫಾರೆಸ್ಟ್ ಹರಾಜಾಗಲಿ ಕೊಡ್ತೀನಿ ಅಂದು, ಆ ಫಾರೆಸ್ಟ್ ಹರಾಜಾದರೂ ಕೊಟ್ಟಿಲ್ಲ. ಮೆಂಬರ್ಗಳಿಗೆ ಏನೋ ಕೇಳಿದ್ರೆ ಹಳಬ್ರು ಫಸ್ಟಿಗೆ ತಂದು ಕೇಳಬೇಕಾಯ್ತಮ್ಮ, ನಮಗೆ ಕೇಳಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ರು. ತಿರ್ಗಾ ಮಂಜಣ್ಣ ಸರ್ ಬಂದಾಗ 800 ರೂಪಾಯಿ ಇಂದು ನೋಡ್ಬಿಟ್ಟು 800 ರೂಪಾಯಿ ಅಂತ 9,600 ರೂಪಾಯಿ ಪೇಮೆಂಟ್ ಮಾಡಿಕೊಟ್ಟು ನಮ್ಮ ಯಜಮಾನ್ರದ್ದು. ಇದು ತಪ್ಪು ಇದು ಕಮ್ಮಿ ಕೊಟ್ಟಿದ್ದೀರಾ, ದಾಖಲೆ ಇಲ್ದಾನೆ ಈ ಥರ ಕೊಡೋದು ತಪ್ಪಲ್ವಾ ಅಂತ ಕೇಳಿದೆ. ಅಲ್ಲಿ ಏನಾಯ್ತು, ಅದೇ ಅಮ್ಮ ಕೊಡೋದು, ನಿಮ್ಮ ಮನೆಯವ್ರಿಗೆ ಇಷ್ಟೊಂದು ಕೇಳಿದ್ರೆ ಇಷ್ಟೊಂದು ಕೊಡೋಣ ಅಂತ ಕೇಳಿದ್ರು. ನನ್ಗೆ ಅವೆಲ್ಲ ಬೇಡ ಇವಾಗ ನಮ್ಮ ಮನೆಯವ್ರು ಇಲ್ದ್ರು ನಮ್ದನ ಪೇಮೆಂಟ್ ಮಾಡಿಕೊಡ್ರಿ. 14 ತಿಂಗಳು ಪೇಮೆಂಟ್ ಇದೆ. ತಿರ್ಗಾ 3,500 ರೂಪಾಯಿದು ಅದು 5 ತಿಂಗಳದಿದೆ. ನೀವೆಲ್ಲ ಹಿಂಗೆ ಪೆಂಡಿಂಗ್ ಇಟ್ಕೊಂಡು ಇವಾಗ 4 ತಿಂಗಳದ್ದು ಇವಾಗ ಅಲ್ಲೇ ಬಯೋಮೆಟ್ರಿಕ್ ಇಂದು 3 ತಿಂಗಳು ಪೆಂಡಿಂಗ್ ಇದೆ. ಇವಾಗ ಮತ್ತೆ ರನ್ನಿಂಗ್ ಇದೆ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಈಗ ಎಷ್ಟು ತಿಂಗಳು ಪೆಂಡಿಂಗ್ ಇದೆ ನಿಮ್ದು? ಇವಾಗ ಪೆಂಡಿಂಗ್ 14 ತಿಂಗಳು ಇದೆ. ಎಷ್ಟು ಒಂದು ತಿಂಗಳು ಸ್ಯಾಲರಿ ನಿಮಗೆ ಕೊಡ್ತಿರೋದು? ಇವಾಗ ಕೊಡ್ತಾ ಇರೋದು 15,400 ರೂಪಾಯಿ ಏನೋ ಸರ್. 15,400 ರೂಪಾಯಿ ಕೊಡ್ತಿದ್ದೀರಾ? ಇದು ಕೂಡ ಪೆಂಡಿಂಗ್ ಇದೆ? ಇದು ಪೆಂಡಿಂಗ್ ಇದೆ. ನಾವು ಯಾವಾಗ ಕೇಳ್ತಾ ಇರ್ತೀನಿ ಸರ್. ಮನೆ ನಮ್ಮ ಅತ್ತೆ ತಿರೋದು ಅವಾಗ್ಲೂ ಸದ ಪಿಡಿಯುವಾಗ ಕೇಳಿದೆ, ಸರ್ 500 ರೂಪಾಯಿ ಕೊಡಿ, 5,000 ರೂಪಾಯಿ ಕೊಡಿ ಸರ್ ಅಂದೆ. ಇಲ್ಲ ಕಣ ಮನೆ ಹತ್ರ ಅಮೌಂಟ್ ಒಂದು. ನಾವು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ನಮ್ಮ ಯಜಮಾನ ಸತ್ತೋದ್ಮೇಲೆ ನಾನು ಹ್ಯಾಂಡಿಕ್ಯಾಪ್ಟ್ ಸರ್, ನನಗೆ ಬೇರೆ ಕೆಲಸ ಬರಲ್ಲ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಪ್ರತಿದಿನ ಕೊರಟಗೆರೆಯಿಂದ ಇಲ್ಲಿಗೆ ಬಂದ ಪ್ರತಿದಿನ ಕೊರಟಗೆರೆಯಿಂದ ಇಲ್ಲಿಗೆ ಬರ್ತಾರೆ. ನನ್ನ ಹೆಸರು ಜಗದೀಶ್ ಅಂತ, ವಾಟರ್ ಮ್ಯಾನು, ಲಿಂಗದಬೀರ್ನಹಳ್ಳಿ ವಾಟರ್ ಮ್ಯಾನು, ಬಿಡಿಪುರ ಪಂಚಾಯತಿ. ನಮಗೆ 2018ರಿಂದ ಇನ್ನುಳಿದು 8 ತಿಂಗಳದ್ದು ಬರಬೇಕು. ಮತ್ತು 2018ರಿಂದ 22ರವರೆಗೂ 14 ತಿಂಗಳಿಗೆ ಸ್ಯಾಲ್ರಿ ನಿಲ್ಲಿಸಿದ್ದಾರೆ. ಮತ್ತು 2022ರಿಂದ ಬಯೋಮೆಟ್ರಿಕ್ ಬಂದಮೇಲೆ 16,732 ರೂಪಾಯಿ ಕೊಡ್ತಾಯಿದ್ದಾರೆ. ಅದು ಇವಾಗ ಆಲ್ರೆಡಿ 4 ತಿಂಗಳು ನಿಂತಿದೆ. ಕೇಳಿದ್ರೆ ಅದು ಯಾವುದೂ ಇಲ್ಲ. 15 ಫೈನಾನ್ಸಲ್ಲಿ ಕೊಡ್ಬೋದಾಯಿತು, ಅದು ಕೊಡ್ತಾಯಿಲ್ಲ. ಇದು ಸರ್ಕಾರದ ಅನುದಾನ ಬಂದು ಅದು ಅದರ ಕೊಡ್ತಾರೆ. ಅದೂ ಹಂಗೋ ಹಿಂಗೋ ಒಂದೊಂದು ತಿಂಗಳಿಗೆ ಕೊಟ್ಕೊಂಡು ಇದು ಮಾಡ್ತಾರೆ. ಇವಾಗ ಆಲ್ರೆಡಿ 4ನೇ ತಿಂಗಳು ನಡೀತಾ ಇದೆ. 3 ತಿಂಗಳು ಬ್ಯಾಲೆನ್ಸ್ ಇದೆ. ಎಷ್ಟು ಜನ ವಾಟರ್ ಮ್ಯಾನ್ಗಳಿದ್ದಾರೆ? 18 ಜನ ಇದ್ವಿ. 18 ಜನಕ್ಕೂ ಅದೇ ರೀತಿ ಆಗಿದೆ. ಅಂದ್ರೆ ಬಯೋಮೆಟ್ರಿಕ್ ಅಲ್ಲಿ 12 ಜನ ಇದ್ವಿ. ಇನ್ನು ಮಾಮೂಲಿ ತಗೊಂಡಿದ್ದಾರೆ 4 ಜನ 5 ಜನ ತಗೊಂಡಿದ್ದಾರೆ. ಬಯೋಮೆಟ್ರಿಕ್ ಅಲ್ಲಿ 12 ಜನ ಇದ್ವಿ. ಏನ್ ಹೇಳ್ತಾರೆ ಕೇಳಿದ್ರು ಅಧಿಕಾರಿಗಳು? ಇದು ಕೊಡ್ತೀವಿ ಅಂತಾರೆ. ಮೇಲಧಿಕಾರಿಗಳ ಗಮನಕ್ಕೆ ಏನು ತಂದಿದ್ದೀರಾ ಅದನ್ನ? ಮೇಲಧಿಕಾರಿ ಗಮನಕ್ಕೂ ಹೋಗಿದೆ. ಎಲ್ಲ ಇದರೊಳಗಡೆ ಕಳಿಸಿದ್ವಿ, ಸರ್ಕಾರಕ್ಕೆ ವರದಿ ಕೊಟ್ಟಿದ್ದೀವಿ ಅಂತಾರೆ. ಅವರು ಸರ್ಕಾರನೂ ಗಮನ ಹರಿಸಲಿಲ್ಲ. ಇಲ್ಲೂ ನಮಗೆ ನ್ಯಾಯ ಸಿಗಲಿಲ್ಲ. ಪ್ರತಿ ತಿಂಗಳು ಸಂಬಳ ಇಲ್ಲ ಅಂದ್ರೆ ಜೀವನ ಹೇಗೆ ಮಾಡ್ತೀರಾ? ತುಂಬಾ ಕಷ್ಟ ಆಗಿದೆ ಸರ್, ತುಂಬಾ ಕಷ್ಟ ಆಗಿದೆ. ಬೇಜಾರಾಗ್ಬಿಟ್ಟಿದೆ, ಯಾಕನ್ನ ಸೇರ್ಕೊಬಿಟ್ಟು ಅವಾಗ ಅಂತ ಅನ್ನೋಷ್ಟು. ಅದು 200 ರೂಪಾಯಿ 100 ರೂಪಾಯಿ 300 ರೂಪಾಯಿ ಕೆಲಸ ಮಾಡಿದ್ವಿ ಸರ್. ಇವಾಗ
3 ವರ್ಷ ನಾನು ಸೇರ್ಕೊಂಡು ತುಂಬ ಕಷ್ಟ ಆಗಿದೆ. ಮಕ್ಕಳಿಗೆ ಓದ್ಸೋಕ್ಕೆ ಫೀಸ್ ಇಲ್ಲ ನಮ್ಮ ಹತ್ರ. ಮೊನ್ನೆ ಬೇಜಾರಾಗಿ ವಾಟ್ಸಪ್ಪಲ್ಲೂ ಸೆಂಡ್ ಮಾಡಿದ್ದೀನಿ, ನಮಗೆ ಗಮನ ಹರಿಸಿ ನಮ್ಮ ನೌಕರರ ಬಗ್ಗೆ ಅಂತ. ಆದ್ರೂ ಕಾಳಜಿ ತಗೊಂಡಿಲ್ಲ, ತುಂಬ ಕಷ್ಟ ಆಗಿದೆ. ನಮಸ್ಕಾರ. ಇವತ್ತು ನಮ್ಮ ಮಂಗಳಮ್ಮ ಗ್ರಾಮ ಪಂಚಾಯತ್ ದೇವೇಂದ್ರ ಮಂಗಳಮ್ಮ ಅವರು ಏನು ವೇತನ ಪಾವತಿ ಮಾಡಿಲ್ಲ ಅಂತ ಹೇಳಿ ತಮ್ಮ ಅಂತ್ಯಕ್ಕೆ ಇದು ಮಾಡಿರ್ತಾರೆ. ಅದನ್ನು ಪರಿಶೀಲಿಸಲಾಗಿ ನಾವು ಹಿಂದಿನ ಸಾಲುಗಳಲ್ಲಿ ಅಂದರೆ 1999ರಲ್ಲಿ ಅವರ ವೇತನ ಅವರ ಯಜಮಾನರಾದಂಥ ವೆಂಕಟಪ್ಪ ಅವ್ರದ್ದು ಕಾಂತರಾಜ್ ಅವ್ರದ್ದು ವೇತನ ಪಾವತಿ ಮಾಡಿಲ್ಲ. ನಮ್ಮ ಯಜಮಾನರು ಅರಣ್ಯ ಕಾವಲುಗಾರನಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವ್ರದ್ದು ಯಾವುದೇ ಇದುವರೆಗೂ 2001ರಿಂದನೂ ಸಹ ಇದುವರೆಗೂ ನಮ್ಗೆ ಯಾವುದೇ ಬಾಕಿ ವೇತನ ಪಾವತಿ ಮಾಡಿಲ್ಲ ಅಂತ ಹೇಳಿ ಆಪಾದನೆ ಮಾಡಿರ್ತಾರೆ. ಅದರಿಂದ ನಮ್ಮ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ 1999ರಲ್ಲಿ ಅವ್ರನ್ನ ಗ್ರಾಮ ಪಂಚಾಯತಿ ಅರಣ್ಯ ಕಾವಲುಗಾರನಾಗಿ ನೇಮಕ ಮಾಡಿಕೊಂಡಿರ್ತಾರೆ. ಅದೇ ರೀತಿ 2001 ಅಕ್ಟೋಬರ್ ತಿಂಗಳಲ್ಲಿ ಅವರು ಮರಣ ಹೊಂದಿರ್ತಾರೆ. ಸರ್ಕಾರದ ಆದೇಶ ಏನು ಹೇಳುತ್ತೆ ಅಂದರೆ, ಸರ್ಕಾರದ ಯಾವುದೇ ಒಬ್ಬ ನೌಕರ, ಗ್ರಾಮ ಪಂಚಾಯತಿ ನೌಕರ ಆಗಿರ್ಬೋದು, ಬೇರೆ ಇತರೆ ನೌಕರ ಆಗಿರ್ಬೋದು, ಅವರು ಮರಣ ಹೊಂದಿರ್ಬೋದು ಅಥವಾ ನಿವೃತ್ತಿ ಹೊಂದಿರ್ಬೋದು, ಅವರು ಏನು ಹಿಂದಿನ ಸಾಲುಗಳಲ್ಲಿ ಸೇವೆ ಸಲ್ಲಿಸಿರ್ತಾರೆ, ಆ ಸಾಲುಗಳಲ್ಲಿ ಒಟ್ಟು ಒಂದು ವರ್ಷಕ್ಕೆ 15 ದಿನಗಳಂತೆ ಮಿತಿ ಮೀರಿದಂಗೆ ವೇತನ ಪಾವತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿ ಎಲ್ಲ ಪರಿಶೀಲಿಸಲಾಗಿ ಅವ್ರದ್ದು 2 ವರ್ಷಕ್ಕೆ ಮಾತ್ರ ಅವ್ರು ಸೇವೆ ಸಲ್ಲಿಸಿರುತ್ತಾರೆ. ಅದು ಪರಿಶೀಲಿಸಲಾಗಿ 1 ತಿಂಗಳಿಗೆ ಮಾತ್ರ ಅವ್ರಿಗೆ ವೇತನ ಪಾವತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೂ ಸಹ ಸಿಬ್ಬಂದಿಗೆ ಯಾವುದೇ ತೊಂದರೆ ಆಗಬಾರ್ದು, ಯಾವುದೇ ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾವೇನು ಮಾಡಿ 1 ವರ್ಷದ ಅಂದರೆ 12 ತಿಂಗಳ ವೇತನ 800 ರೂಪಾಯಿ ಅಂತೆ ಆ ಸಾಲುಗಳಲ್ಲಿ ಏನು ಸಿಬ್ಬಂದಿ ನೀರು ವಿತರಕರು ಏನು ವೇತನ ಪಾವತಿ ಪಡೆಯುತ್ತಿರ್ತಾರೆ ಅದರಂತೆ 800 ರೂಪಾಯಿ ಇಂಟು 12 ತಿಂಗಳು 9600 ರೂಪಾಯಿ ವೇತನ ಕೊಟ್ಟು ಅವರು ಹಳೆಯ ವೇತನವನ್ನು ಇತ್ಯರ್ಥಪಡಿಸಿರ್ತೀವಿ. ಅದೇ ರೀತಿ ಒಟ್ಟು 3500 ರೂಪಾಯಿ ಅಂತೆ ಮಂಗಳಮ್ಮ ಅವ್ರದ್ದು ಸಹ ಹಿಂದಿನ ಸಾಲುಗಳಲ್ಲಿ ಏನು PFMS ಆಗೋಕ್ಕಿಂತ ಹಿಂದಿನ ಸಾಲುಗಳಲ್ಲಿ 5 ತಿಂಗಳದ್ದು ವೇತನ ಪಾವತಿ ಮಾಡೋದಕ್ಕೆ ಬಾಕಿ ಇತ್ತು. ಅದನ್ನು ಸಹ ನಮ್ಮ ಈಗಿನ ಗ್ರಾಮ ಪಂಚಾಯತಿ ಸಿಬ್ಬಂದಿ ಮತ್ತು ಎಲ್ಲ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಒಟ್ಟು 17,500 ರೂಪಾಯಿ 5 ತಿಂಗಳ ವೇತನ ಪಾವತಿ ಮಾಡೋದಕ್ಕೆ ನಿರ್ಣಯ ಕೈಗೊಂಡು ಅನುಮೋದನೆ ಪಡ್ಕೊಂಡಿರ್ತೀವಿ. ಅದನ್ನು ಸಹ ಹಂತವಾಗಿ ಕೊಡೋದಕ್ಕೆ ಕ್ರಮ ವಹಿಸ್ತೀವಿ. ಅದೇ ರೀತಿ PFMS ಆಗೋಕ್ಕಿಂತ ಮುಂಚೆ ಹಿಂದಿನ ಸಾಲುಗಳಲ್ಲಿ ಏನು 14 ತಿಂಗಳದ್ದು ವೇತನ ಪಾವತಿ ಮಾಡೋದಕ್ಕೆ ಬಾಕಿ ಇತ್ತು. ಅದನ್ನು ಸಹ ಈಗ ಅವ್ರಿಗೆ ಆರ್ಥಿಕ ತೊಂದರೆ ಇರೋದ್ರಿಂದ ನಮ್ಮ ಸ್ಥಳೀಯವಾಗಿ ಸಂಪನ್ಮೂಲಗಳನ್ನ ನೋಡಿಕೊಂಡು 1 ತಿಂಗಳದವರೆಗೂ ವೇತನ ಪಾವತಿ ಮಾಡಿತ್ತು. ಒಟ್ಟು ಈಗ 13 ತಿಂಗಳದ್ದು ವೇತನ ಪಾವತಿ ಮಾಡೋದಕ್ಕೆ ಅವಕಾಶ ಬಾಕಿ ಇರುತ್ತೆ. ಈಗ ರೆಗ್ಯುಲರೈಸೇಷನ್ ಆದಮೇಲೆ ಅದು ಸಹ ಈಗ ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳದ್ದು ಸಹ ವೇತನ ಪಾವತಿ ಮಾಡೋದಕ್ಕೆ ಬಾಕಿ ಇರುತ್ತೆ. ಅದನ್ನು ಸಹ ಈಗ 15 ಹಣಕಾಸು ಮತ್ತು ಸರ್ಕಾರದಿಂದ ಏನು ಸಿಬ್ಬಂದಿ ವೇತನಕ್ಕಾಗಿ ವೇತನ ಪಾವತಿ ಮಾಡಬೇಕು ಅದನ್ನು ಸಹ ಆರ್ಥಿಕ ಇಲಾಖೆಗೆ ಪತ್ರ ವ್ಯವಹಾರ ಆಗಿರುತ್ತೆ. ಆರ್ಥಿಕ ಇಲಾಖೆಯಿಂದ ನಮ್ಮ ಸಿಬ್ಬಂದಿ ವೇತನಕ್ಕಾಗಿ ವೇತನ ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಸಹ ಇನ್ನೊಂದು ವಾರದ ಒಳಗಡೆ ಅದನ್ನು ಇತ್ಯರ್ಥಪಡಿಸೋದಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಕೇವಲ ಮಂಗಳಮ್ಮವ್ರದ್ದು ಮಾತ್ರ ಅಥವಾ ವಾಟರ್ ಮ್ಯಾನ್ಗಳದ್ದು ಇದೇ ರೀತಿ ಸಮಸ್ಯೆ ಆಗಿದೆ? ವಾಟರ್ ಮ್ಯಾನ್ದು ರೆಗ್ಯುಲರೈಸೇಷನ್ ಏನು ವಾಟರ್ ಮ್ಯಾನ್ಗಳು ಆಗಿರ್ತಾರೆ ಸಿಬ್ಬಂದಿಗಳು, ಅವ್ರದ್ದು ಸಹ ಹಿಂದಿನ ಸಾಲುಗಳಲ್ಲಿ ಏನು ಸರ್ಕಾರದಿಂದ ಏನು ಅನುದಾನ ಬಿಡುಗಡೆ ಮಾಡುತ್ತೆ ಸಿಬ್ಬಂದಿ ವೇತನಕ್ಕಾಗಿ, ಅದು ಸರ್ಕಾರ ಏನೋ ವೇತನ ಪಾವತಿ ಮಾಡುತ್ತೆ ಅಂದರೆ ಬರೀ ಆ 1 ವರ್ಷದಲ್ಲಿ 8 ತಿಂಗಳದ್ದು ಮಾತ್ರ ವೇತನ ಪಾವತಿ ಮಾಡೋದಕ್ಕೆ ಅಮೌಂಟ್ ರಿಲೀಸ್ ಮಾಡುತ್ತೆ. ಅದೇ ರೀತಿ 4 ತಿಂಗಳದ್ದು ಯಾವ ಥರ ಪಾವತಿ ಮಾಡಬೇಕಂದ್ರೆ ಸ್ಥಳೀಯ ಸಂಪನ್ಮೂಲ ಏನು ಕಂದಾಯ ವಸೂಲಿ ಮಾಡ್ತೀವಿ ಅದರಲ್ಲಿ 40% ಸಿಬ್ಬಂದಿ ವೇತನಕ್ಕಾಗಿ ಮೀಸಲಿಟ್ಟು ಅದನ್ನು ವೇತನ ಪಾವತಿ ಮಾಡ್ಕೊಂಡು ಬರಬೇಕಾಯಿತು. ಅದು ಸ್ಥಳೀಯ ಸಂಪನ್ಮೂಲ ಯಾವಾಗ ವಸೂಲಿ ಆಗಿರೋಲ್ವ ಆವಾಗ ವರ್ಷ 1 ತಿಂಗಳು 2 ತಿಂಗಳು ಈ ಥರ ಉಳಿಕೆ ಮಾಡ್ಕೊಂಡು ಬಂದಿರುತ್ತೆ. ಈಗ ಒಟ್ಟಾರೆಯಾಗಿ ಎಲ್ಲ ಸಿಬ್ಬಂದಿಗಳದ್ದು ಸಹ 14 ತಿಂಗಳು ವೇತನ ಪಾವತಿ ಮಾಡೋದಕ್ಕೆ ಬಾಕಿ ಇರುತ್ತೆ.